ಬಳ್ಳಾರಿಯಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಬಿಜೆಪಿ ಪ್ರಕೋಷ್ಠಗಳ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಪ್ರಕೋಷ್ಠಗಳ ಸಂಯೋಜಕರಾದ ಎಸ್. ದತ್ತಾತ್ರೇಯವರು ಬಿಜೆಪಿ ಪ್ರಕೋಷ್ಠಗಳ ಕಾರ್ಯ ಪ್ರಾಮುಖ್ಯತೆಯ ಕುರಿತು ಮಾಧ್ಯಮಗಳಿಗೆ ವಿವರಿಸಿದರು. ನಾನು ದತ್ತಾತ್ರೇಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರ ಕಾರ್ಯನಿರ್ವಹಿಸುತ್ತೇನೆ. ಈ ಪ್ರಕೋಷ್ಠಗಳು ಅಂದ್ರೆ ಈ ಹೆಸರು ಎಲ್ಲರಿಗೂ ತರ ಕನ್ಫ್ಯೂಷನ್ ಇದೆ. ಹೊಸ ಹೆಸರು ಬಿಜೆಪಿಯ ಹೆಸರು ಗೊತ್ತಿದೆ, ಬಿಜೆಪಿ ಕೆಳಗೆ ಮಾಡ್ತಕ್ಕಂಥ ಮೋರ್ಚಾಗಳ ಹೆಸರು ಗೊತ್ತಿದೆ. ಅದು ಮಹಿಳಾ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ, ಎಸ್ಸಿ ಮೋರ್ಚಾ, ಎಸ್ಟಿ ಮೋರ್ಚಾ ಅಂತಿದೆ. ಆದ್ರೆ ಈ ಪ್ರಕೋಷ್ಠಗಳ ಕಾರ್ಯಶೈಲಿಗೆ ಬೇರೆ ತರ ಇದೆ. ಯಾವ ರೀತಿಯ ಕಾರ್ಯಶೈಲಿ ಅಂದ್ರೆ, ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಥವಾ ಬೇರೆ ಬೇರೆ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜೊತೆಗೆ ಬಿಜೆಪಿ ಒಂದು ಲಿಂಕ್ ಮಾಡ್ಕೊಂಡು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಬಿಜೆಪಿ ಹಿರಿಯರ ಅಪೇಕ್ಷೆ. ಹಾಗಾಗಿ ಪ್ರಕೋಷ್ಠ ಅನ್ನೋ ಕಾನ್ಸೆಪ್ಟ್ ನ ಕಳೆದ 15 ವರ್ಷಗಳ ಹಿಂದೆ ಜಾರಿಗೆ ತಂದ್ರು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಸೆಲ್ಸ್ ಅಂತ ಕರಿತೀವಿ. ಯಾವುದು ಅಂದ್ರೆ, ಉದಾಹರಣೆಗೆ ಕಾನೂನು ಪ್ರಕೋಷ್ಠ ಅಂತಿದೆ. ಅದು ಕೇವಲ ಅಡ್ವೊಕೇಟ್ಸ್ ನಡುವೆನೆ ನಮ್ಮ ಚಟುವಟಿಕೆ ಮಾಡೋದು. ಹೊಸ ಅಡ್ವೊಕೇಟ್ಸ್ ಬಂದ್ರೆ ಅದನ್ನ ಸೇರಿಸ್ಕೊಳ್ಳುವಂಥದ್ದು, ನಮ್ಮೆಲ್ಲ ವಿಚಾರಗಳನ್ನ ಅಡ್ವೊಕೇಟ್ಸ್ ಮೂಲಕ ಅವರ ಕ್ಲೈಂಟ್ಸ್ ಮೂಲಕ ಜನರಿಗೆ ತಿಳಿಸುವಂಥದ್ದು. ಹೀಗೆ ವೈದ್ಯಕೀಯ ಪ್ರಕೋಷ್ಠ ಅಂತ ಮಾಡಿದ್ವಿ. ಹೀಗೆ ಸಹಕಾರ ಪ್ರಕೋಷ್ಠ, ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಜೊತೆಗೆ ಲಿಂಕ್ ಮಾಡ್ತೀವಿ. ಹಾಗೆ